ಡ್ರೈವರು ಎಲ್ಲ ಬೇಕಲ್ಲಿ ಮನಸ್ಸು ಬಂದಂಗ್ ಗಾಡಿ ಓಡಿಸ್ತಾ ಇದ್ದಾನಲ್ಲ, ಇವನಿಗೆ ಈ ಸ್ಪೆಷಲ್ ಲೈಸೆನ್ಸ್ನ ಕೊಟ್ಟವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೆ. ಯುವ, ಅಪ್ಪ ನಿನ್ನ ಕರೀತಿದ್ದಾರೆ. ಇಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಏನಿಲ್ಲ, ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ಓಹೋ, ಅಂತದೇನಿದೆ ಇಷ್ಟು ಯೋಚನೆ ಮಾಡಕ್ಕೆ? ಇನ್ನೇನು, ನಿಮ್ ವಾಸುಕಿ ಚಿಕ್ಕ ಇದಾರಲ್ಲ, ಅವ್ರೇನ್ ಮಾಡಿದ್ರು? ಓ, ಮತ್ತೆ ನಿನ್ನ ಅಕ್ಕನ ಜೊತೆ ನೋಡಿ ಬೈದ್ರಾ? ನಾನು ಪ್ರಾರ್ಥನಾ ಅಡಿಗೆ ಮನೇಲಿದ್ವಿ. ಅದನ್ನೇನಾದ್ರೂ ಅವ್ರು ನೋಡ್ಬಿಟ್ರಾ ಅಂತ ಡೌಟ್ ಆಗ್ತಿದೆ. ಅಕಸ್ಮಾತ್ ನೋಡ್ಬಿಟ್ಟಿದ್ರೆ ಮತ್ತೆ ಏನೋ ಒಂದು ಫಿಟ್ಟಿಂಗ್ ಇಡ್ತಾರೆ. ಬತ್ತಿ ಇಡೋ ಅಂತ ಕೆಲ್ಸ ಏನ್ ಮಾಡ್ತಿದ್ರಿ ನೀವಿಬ್ರು? ಓಕೆ, ಮೊದ್ಲೇ ನಾನಿಲ್ಲಿ ಬೆಂಕಿಲ್ ಬೈತಿದ್ದೀನಿ, ಇವಳು ಚಾಕುಲ್ ಚುಚ್ಚಕ್ ಬಂದ್ಬಿಟ್ಲು. ಯಾಕೆ ಅಂತ ಕೇಳಿದ್ದು ನಿನ್ಗೇನ್ ಚಾಕು ಚುಚ್ಚಿದಾಗ? ನೀರ್ ಕುಡಿಯಕ್ ಹೋಗಿದ್ದೆ ಕಣೆ. ಹಲೋ, ಈ ಕಥೆನೆಲ್ಲ ಅವ್ರ ಹತ್ರ ಹೇಳು, ನನ್ ಹತ್ರ ಅಲ್ಲ. ಪಾವನಿ, ನಿನ್ ಕಾಲಿಗೆ ಬೇಕಾದ್ರೂ ಬಿದ್ಬಿಡ್ತೀನಿ. ಹೆಲ್ಪ್ ಮಾಡಕ್ಕಾದ್ರೆ ಮಾಡು, ಇಲ್ಲ ಸುಮ್ಮನೆ ಇದ್ಬಿಡು. ಪ್ರಶ್ನೆಗಳು ಮಾತ್ರ ಕೇಳ್ಬೇಡ. ಆಯ್ತು ಆಯ್ತು, ಈಗೇನು ಅಲ್ಲಮ್ಮಂಗ್ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಅನ್ನೋದು ತಾನೇ ನಿನ್ ಟೆನ್ಷನ್ನು. ಡೋಂಟ್ ವರಿ, ಈ ಪಾವ್ನಿಗೆ ಅದೆಲ್ಲ ಜುಜುಬಿ. ನಾನ್ ನೋಡ್ಕೋತೀನಿ. ಅಪ್ಪ ಕರೀತಿದ್ದಾರೆ, ನೀ ಮೊದ್ಲು ಹೋಗು. ಥ್ಯಾಂಕ್ ಯು ಸೋ ಮಚ್ ಪಾವನಿ. ಅಲ್ಲ, ಇಷ್ಟು ದಿನಾನು ಆ ವಾಸುಕಿ ಇವರಿಬ್ರನ್ನ ನೋಡಿ ಬೈತಿದ್ರು. ಆಗೆಲ್ಲ ಇಲ್ದೇ ಇರೋ ಟೆನ್ಷನ್ನು ಈಗ ಯಾಕೆ ಇವನ್ಗೆ? ಅಂದ್ರೆ ಮೊದ್ಲಕ್ಕಿಂತ ಇವರಿಬ್ರು ತುಂಬಾ ಕ್ಲೋಸ್ ಆಗಿದ್ದಾರೆ ಅಂತ ಅರ್ಥ. ದೀಪಾವಳಿ ಹಬ್ಬದ ದಿನ ಏನೋ ಆಗಿದೆ. ಅಕ್ಕ ಏನಾದ್ರೂ ಇವನ್ ಜೊತೆ ಕಮಿಟ್ ಆಗ್ಬಿಟ್ಲಾ? ಇದ್ರೂ ಇರ್ಬೋದು. ಬಿಡು, ನನ್ಗೇನು ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಅಮ್ಮ, ಹುಷಾರಿಲ್ದೇ ಇರೋರ್ಗಷ್ಟೇ ಕಾಲೊತ್ಬೇಕು, ಚೆನ್ನಾಗಿರೋರ್ಗೆ ಕಾಲೊತ್ಬಾರ್ದು ಅಂತ ಏನಾದ್ರೂ ಇದೆಯಾ? ನಾನು ನಮ್ಮ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ, ನೀವ್ ಸುಮ್ನೆ ಇರಿ. ಒಳ್ಳೆ ಹುಡುಗಿ. ಅಮ್ಮ ಅಂದ್ರೆ ಎಷ್ಟು ಪ್ರೀತಿ ಅಲ್ಲ ನಿಂಗೆ? ಇರಲ್ವಾ ಅಮ್ಮ, ಹೊಟ್ಟೆಲ್ ಹುಟ್ಟಿದ್ರು ಹೆತ್ತ ಮಗಳಿಗಿಂತ ಚೆನ್ನಾಗಿ ಸಾಕಿ ಬೆಳೆಸಿದೀರ. ನಿಮ್ಮಂತ ಅಮ್ಮನ್ ಪಡೆಯೋಕೆ ನಾನದ್ ಎಷ್ಟು ಜನ್ಮದ ಪುಣ್ಯ ಮಾಡಿದ್ನೋ ಏನೋ. ತಾರೀರೋ ತಾರೀರಾರಿರೋ ತಾರೀರೋ ತಾರೀರಾರಿರೋ. ಹೆತ್ತ ಮಗಳ ಥರ ಅಂತ ಯಾಕೆ ಹೇಳ್ತೀಯ ಪುಟ್ಟ? ನೀನು ನನ್ನ ಹೆತ್ತ ಮಗಳೇ. ಹೌದು, ಏನಿವತ್ತು ಅಪ್ಪ ಮಗಳು ಇಬ್ರು ಒಟ್ಟಿಗೆ ಅಡುಗೆ ಮನೇಲಿದ್ರಂತೆ? ಹೌದು ಅಮ್ಮ, ನನಗಂತೂ ಅಪ್ಪನ ಪಕ್ಕದಲ್ಲಿ ನಿಂತ್ಕೊಳ್ಳೋ ಭಾಗ್ಯ ಸಿಕ್ಕಿದ್ದು ಸಖತ್ ಖುಷಿ ಕೊಡ್ತು. ಅಪ್ಪ ಅಡ್ಗೆ ಮಾಡ್ಬೇಕಾದ್ರೆ ಎಲ್ಲ ಐಟಮ್ಸು ನಾನೇ ಎತ್ಕೊಟ್ಟಿದ್ದು ಅಮ್ಮ. ತರಕಾರಿನೂ ಹೆಚ್ಚಿಕೊಟ್ಟೆ. ಅಪ್ಪ ಏನೂ ಮಾತಾಡ್ಲಿಲ್ಲ ಗೊತ್ತಾ, ಎಲ್ಲ ನನ್ ಕೈಯಾರೆ ಇಸ್ಕೊಂಡು ಅಡ್ಗೆ ಮಾಡಿದ್ರು. ನೀನು ನಿಮ್ಮಪ್ಪ ಈ ನೆಪದಲ್ಲಾದ್ರೂ ಒಂದಾಗ್ತೀರಾ ಅನ್ನೋದಾದ್ರೆ ನಾನಿಂಥ ಸಮಸ್ಯೆಗಳು ಎಷ್ಟು ಬೇಕಾದ್ರೂ ನನ್ನ ಮೈ ಮೇಲೆ ಹೇಳ್ಕೋತೀನಿ ಕಂದ. ಅಮ್ಮ, ನನಗಪ್ಪನ ಪ್ರೀತಿ ಬೇಕು ನಿಜ, ಆದ್ರೆ ನಿಮಗ್ ನೋವು ಕೊಟ್ಟು ನಾನ್ ಖುಷಿ ಪಡ್ತೀನಿ ಅನ್ನೋ ಆಸೆ ಇಲ್ಲಮ್ಮ. ಈಗಾಗಿರೋದೆ ಸಾಕು. ದಯವಿಟ್ಟು ಇಂಥ ಕೆಲ್ಸನ ಇನ್ಯಾವತ್ತೂ ಮಾಡಬೇಡಿ. ಇಲ್ಲ ಕಂದ, ನಿಮ್ಮನ್ ಬಿಟ್ಟು ನಾನು ಎಲ್ಲೇ ಹೋಗ್ಲಿ
ಆದರೂ ಒಂದು ರೀತಿಲಿ ನನ್ನ ಜೀವ ಉಳಿಸಿ ನಿಮ್ಮಪ್ಪನ ಪ್ರೀತಿಗೆ ಹತ್ರ ಆಗಿದ್ಯಾ ನೀನು. ಅಡುಗೆ ಮನೆಯಲ್ಲಿ ನಿನ್ನ ಹೆಲ್ಪ್ ತಗೊಂಡವರು ನಿನಗೆ ಅವ್ರ ಪ್ರೀತಿ ಕೊಡದೇ ಇರ್ತಾರ? ಅದು ಆದಷ್ಟು ಬೇಗ ಆಗುತ್ತೆ. ನಿಮ್ಮಪ್ಪ ಬದಲಾಗೇ ಆಗ್ತಾರೆ. ಹೌದು ಅಮ್ಮ, ನನಗೂ ಒಂಥರ ಹಾಗೆ ಅನ್ನಿಸ್ತಿದೆ. ಆಕ್ಚುಲಿ ಹಾಸ್ಪಿಟ್ಲಿಂದ ಬಂದ್ಮೇಲೆ ಅಪ್ಪ ತುಂಬಾನೇ ಬದಲಾಗಿದ್ದಾರೆ. ಅಂದ್ರೆ ಇನ್ನು ಮುಂದೆ ನನ್ನ ಮಗಳ ಜೀವನದಲ್ಲಿ ಒಳ್ಳೆ ದಿನಗಳು ಶುರು ಆಗ್ತಿದೆ ಅನ್ನೋ ಸೂಚನೆ ಕಾಣ್ತಿದೆ ಅಂತ ಅರ್ಥ. ಏನು ಏನ್ ಮಾಡ್ತಿದ್ದೀರಾ? ಮೇಡಮ್, 100 crores ಪ್ರಾಜೆಕ್ಟ್ಗೆ ರೆಡಿ ಆಗ್ತಾ ಇದ್ದೀವಿ. ಅದರ ಪ್ರೆಸೆಂಟೇಷನ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಗುಡ್ ಗುಡ್. ಹೇಗ್ ನಡೀತಿದೆ ನಿಮ್ ಡಿಸ್ಕಷನ್ನು, ಪ್ರೆಸೆಂಟೇಷನ್ ಎಲ್ಲ? ತುಂಬ ಚೆನ್ನಾಗಿ ನಡೀತಿದೆ ಮೇಡಮ್. ಬರೀ ನಡೆದ್ರೆ ಸಾಲ್ದು, ಓಡ್ಬೇಕು. ಖಂಡಿತ ಓಡಿಸ್ತೀವಿ. ನಮಗೆ ತೊಂದರೆ ಕೊಡೋರ್ನ ಯಾರನ್ನೂ ಬಿಡಲ್ಲ, ಓಡಿಸ್ತಾನೆ ಇರ್ತೀವಿ. ಹಲೋ, ನಾನ್ ಹೇಳಿದ್ದು ಕೆಲ್ಸ ಫಾಸ್ಟಾಗಿ ಆಗ್ಬೇಕು ಅಂತ. ಜಾಸ್ತಿ ತಲೆ ಹಟ್ಟೆ ಮಾತಾಡಿದ್ರೆ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಅಯ್ಯಯ್ಯೋ, ಹಾಗೆ ಮಾಡಬೇಡಿ ಮೇಡಮ್. ಹೆಂಡತಿ ಮಕ್ಕಳು ಇರೋನು. ನನಗೊಬ್ಳು ತರಲೆ ಮಗಳಿದ್ದಾಳೆ. ನೀವು ಕೊಡೋ ಸಂಬಳ ಅವಳೊಬ್ಬಳನ್ನ ಸಾಕೋದ್ರಲ್ಲೇ ಆಗೋಗ್ಬಿಡತ್ತೆ. ಹಾ ಹಾ, ಈ ಪೀಟ್ಗೆ ಎಲ್ಲ ಬೇಡ. ನೆಕ್ಸ್ಟ್ ಟೈಮ್ ಸಂಬಳ ಜಾಸ್ತಿ ಮಾಡ್ತೀನಿ. ಮತ್ತೆ ಈ ನನ್ ಮಗ ಹೇಗೆ ಕೆಲಸ ಮಾಡ್ತಿದ್ದಾನೆ? ಅಯ್ಯಯ್ಯೋ, ಇವನು ನಿಮ್ಮ ಮಗ ಅಂತ ಗೊತ್ತಿರಲಿಲ್ಲ ಮೇಡಮ್. ತಪ್ಪಾಯ್ತು. ಹೀ ಸಚ್ ಅ ಬ್ರಿಲಿಯಂಟ್ ಗಾಯ್. ಇನ್ಫ್ಯಾಕ್ಟ್ ನೀವು ಇವನನ್ನ ನಮ್ಮ ಕಂಪ್ನಿಗೆ ರೆಫರ್ ಮಾಡಿದಾಗ ನಾನು ಇವನನ್ನ ರಿಜೆಕ್ಟ್ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಸುತ್ತೆ. ನನಗೊಂದು ಡೌಟ್ ಮೇಡಮ್. ಏನು? ಇಷ್ಟೊಂದು ಟ್ಯಾಲೆಂಟೆಡ್ ಹುಡುಗ ಡ್ರೈವರ್ ಕೆಲಸಕ್ಕೆ ಯಾಕೆ ಒಪ್ಪಿಕೊಂಡ ಅಂತ. ಯಾಕೆ ಮೇಡಮ್ ಹೀಗೆ ನಗ್ತಿದ್ದೀರಾ? ಹುಚ್ಚಿಗೆ ಚಡಿತಾ? ಹುಚ್ಚು ಪೆಚ್ಚು ಏನೂ ಇಲ್ಲ. ನೀವಂತೂ ಇವನನ್ನ ನಿಮ್ ಕೆಲ್ಸಕ್ಕೆ ಸೇರಿಸ್ಕೊಳಕ್ಕೆ ಬೇಡ ಅಂದ್ರಿ. ಡ್ರೈವರ್ ಆಗಾದ್ರೂ ನಿಮ್ ಜೊತೆ ಕೆಲ್ಸ ಮಾಡಿ ನಿಮ್ಮನ್ನ ಪಟಾಯಿಸಿ ಅವನಿಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋ ಪ್ಲಾನ್ ಅವಂದು. ಎಷ್ಟೇ ಆಗಲಿ ನಿಮ್ಮ ರೆಫರೆನ್ಸಲ್ಲಿ ಬಂದವನಲ್ವಾ, ಪ್ಲಾನಿಂಗ್ ಇದ್ದೇ ಇರತ್ತೆ ಬಿಡಿ. ಅವನ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಇದ್ರೆ ನನ್ನ ಕಡೆಯಿಂದ ಏನು ಸಿಗಬೇಕೋ ಅದು ಖಂಡಿತ ಅವನಿಗೆ ಸಿಗತ್ತೆ ಮೇಡಮ್. ತಾವು ಈಗ ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದರೆ ನಾವು ನಮ್ಮ ಕೆಲಸ ಮಾಡ್ಕೋತೀವಿ. ಇಲ್ಲಾಂದ್ರೆ ಜೋರಾಗಿ ಒಂದು ಬೀಳತ್ತೆ. ಹಾ, ಇಷ್ಟಕ್ಕೆಲ್ಲ ಯಾಕೆಷ್ಟು ತೊಂದರೆ ತಗೋತೀರಾ? ನಾನ್ ಹೋಗ್ತೀನಿ. ಯು ಗೈಸ್ ಗೆಟ್ ಬ್ಯಾಕ್ ಟು ವರ್ಕ್.
ಅಕ್ಕ ಬನ್ನಿ. ಅಮ್ಮ ಮಗಳು ಏಕಾಂತಕ್ಕೆ ತೊಂದರೆ ಕೊಟ್ನಾ? ಛೆ ಹಾಗೇನೂ ಇಲ್ಲ. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಅಯ್ಯೋ ಏನೂ ಇಲ್ಲ ಅಕ್ಕ, ಸುಮ್ನೆ ಹೀಗೆ ಮಾತಾಡ್ತಾ ಕೂತಿದ್ವಿ ಅಷ್ಟೇ. ದೇವ್ಕಿ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳಿ ಅಕ್ಕ. ಸ್ವಲ್ಪ ಪರ್ಸನಲ್ ವಿಷಯ. ಪರ್ಸ್ನಲ್ ಅಂದ್ರೆ ಯುವನ್ ವಿಷಯ ಇರ್ಬೋದಾ? ಅಂದ್ರೆ ನಾವ್ ಅಡ್ಗೆ ಮನೇಲಿದ್ದಿದ್ದು ಚಿಕ್ಕಿ ನೋಡಿರ್ಬೋದಾ? ಅಯ್ಯೋ ಪ್ರಾರ್ಥನಾ, ಪರ್ಸನಲ್ ವಿಷಯ ಅಂತ ಹೇಳಿದ್ನಲ್ಲ. ಹಾ ಚಿಕ್ಕಿ, ಹೋಗ್ತೀನಿ. ಅಕ್ಕ, ಏನ್ ವಿಷಯ? ಹೇಳ್ತೀನಿ ದೇವ್ಕಿ. ಆದ್ರೆ ಅದಕ್ಕೂ ಮುಂಚೆ ನೀನ್ ನನ್ಗೊಂದು ಮಾತು ಕೊಡ್ಬೇಕು. ನೀನದನ್ನ ನಡೆಸ್ಕೊಟ್ಟೇ ಕೊಡ್ತೀನಿ ಅಂತ. ಆ ವಿಷಯ ನಿನಗೂ ಖುಷಿ ಕೊಡೋದೆ ಅಂದ್ಕೊಂಡಿದ್ದೀನಿ. ಅಲ್ಲ ಅಕ್ಕ, ವಿಷಯ ಏನು ಅಂತ ಗೊತ್ತಿಲ್ಲದೆ ಮಾತು ಅಂದ್ರೆ? ದೇವ್ಕಿ, ನಿಮ್ ಹಣನೋ ಆಸ್ತಿನೋ ನನಗ್ ಕೊಡಬೇಕು ಅಂತ ನಾನು ಮಾತು ತಗೋತಾ ಇಲ್ಲ. ಪ್ರಾರ್ಥನನ್ ವಿಷಯ. ಅವಳಿಗೆ ತುಂಬಾ ಒಳ್ಳೇದಾಗುವಂಥದ್ದೇ ವಿಷಯ. ಪ್ರಾರ್ಥನನ್ಗ? ಏನಕ್ಕ? ದೇವ್ಕಿ, ಮೊದಲು ನನಗ್ ಮಾತು ಕೊಡು, ಆಮೇಲೆ ವಿಷಯ ಹೇಳ್ತೀನಿ. ಯಾಕೆ ದೇವ್ಕಿ? ಮಗಳಿಗೆ ಒಳ್ಳೇದಾಗುತ್ತೆ ಅಂದ್ರೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅಂದ್ರೆ ಪ್ರಾರ್ಥನಾ ಚೆನ್ನಾಗಿರೋದು ನಿನಗಿಷ್ಟ ಇಲ್ವಾ? ಛೆ, ಪ್ರಾರ್ಥನಾ ಚೆನ್ನಾಗಿರ್ತಾಳೆ ಅಂದ್ರೆ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಕ್ಕ. ಪ್ರಾಣ ಕೊಡ್ತೀನಿ ಅಂತೀಯ ಅಂದ್ಮೇಲೆ ಆಫ್ಟರ್ ಆಲ್ ಒಂದು ಮಾತು ಕೊಡಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಅದು ಹಾಗಲ್ಲ ಅಕ್ಕ. ಸರಿ ಬಿಡಮ್ಮ, ನಿಂದು ಬರೀ ನಾಲ್ಗೆ ಮೇಲಿನ ಪ್ರೀತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನೆಲ್ಲೋ ಪ್ರಾರ್ಥನನ್ನ ಮನ್ಸಾರೆ ಮಗಳು ಅಂತ ಪ್ರೀತಿಸ್ತೀಯ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನ್ನ ಪ್ರಾರ್ಥನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ಅಕ್ಕ? ನೀವು ಅವಳ ಬಗ್ಗೆ ನನಗಿಂತ ಹೆಚ್ಚು ಕಾಳಜಿ ವಹಿಸ್ತೀರ. ಅಂದ್ರೆ ತುಂಬಾ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರ್ತೀರ. ಹೇಳಿ ಅಕ್ಕ, ನನ್ನಿಂದ ಏನಾಗಬೇಕು? ಆಗೋ ಅಂಥದ್ದಾದ್ರೆ ನಾನು ಖಂಡಿತ ಮಾಡ್ತೀನಿ. ಪ್ರಾಮಿಸ್ ಅಕ್ಕ. ಈ ಚಿಕ್ಕಿ ಇಷ್ಟೊತ್ತು ಏನ್ ಮಾತಾಡ್ತಿದ್ದಾರೆ? ಅಂತ ಪರ್ಸನಲ್ ಏನಿರ್ಬೋದು?
ಅದು ನನ್ನನ್ನ ಹೊರಗೆ ಕಳಿಸಿ ಮಾತಾಡೋದು ಅಂದ್ರೆ ಏನಿರ್ಬೋದು? ಎಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಬಿಡು. ನಾನೀಗ ಬಂದೆ. ಸರಿ ಯಜಮಾನ್ರೆ. ರೀ, ಬನ್ರಿ. ರೀ ಬಿಡ್ರಿ, ಯಾಕ್ರಿ ಎಳಿತಿದ್ದೀರಾ? 100 crore ಪ್ರಾಜೆಕ್ಟು, ಕೆಲಸ ಇದೆ ನಂಗೆ. ಸುಮ್ನೆ ಬನ್ರಿ. ಏಯ್ ಬಿಡ್ರಿ, ಕೆಲಸ ಇದೆ ಕಣ್ರಿ, ಬಿಡ್ರಿ. ರೀ ಎಲ್ರಿ ಕರ್ಕೊಂಡು ಹೋಗ್ತೀರಿ? ಬಿಡ್ರಿ. ಅಯ್ಯೋ ರೀ, ಮೈ ಮೇಲೆ ಬೀಳ್ತಿರಲ್ರಿ. ಆಗಳಪ್ಪ, ತನ್ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ದ ಹುಡುಗನ್ನ ಎಳ್ಕೊಂಬಂದಿದ್ ನೀವು. ಈಗ ನಾನೇ ನಿಮ್ ಮೇಲೆ ಬೀಳ್ತಿದ್ದೀನಾ? ಹೋಗ್ರಿ ರೀ, ನಾನ್ ಕೆಲಸ ನಾನು ಮಾಡ್ಕೋತೀನಿ. ಅಯ್ಯೋ ರೀ, ಅಯ್ಯೋ ಒಂದ್ ನಿಮಿಷ ಇರಿ. ಏನ್ರಿ ಇಷ್ಟೊಂದು ಅವಸರನ ನಿಮ್ಗೆ? ನಾನು ಬೆಳಗ್ಗೆಯಿಂದ ಅಷ್ಟೊಂದು ಕೇಳ್ಕೊತಿದ್ದೀನಿ, ಅಷ್ಟೊಂದು ನಕರ ಮಾಡ್ಬಿಟ್ರಿ. ಈಗೇನು ಪ್ರೀತಿ ಉಕ್ ಬಂದ್ಬಿಡ್ತಾ? ಅಯ್ಯೋ ಕರ್ಮ, ವಿಷಯ ಅದಲ್ಲ ರೀ. ಮತ್ತಿನ್ಯಾವುದು? ಅದು ಅದು ಓಯ್, ಏನಿದು? ನೀವಿಬ್ರು ಹೀಗೆ ಅಂಟ್ಕೊಂಡು ನಿಂತಿದ್ರಲ್ಲ, ಇದನ್ನೇನು ಮನೆ ಅನ್ಕೊಂಡಿದ್ರ ಪಾರ್ಕಾ? ಏನಿಬ್ರು ಒಂದೇ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಸಿಗ್ನಲ್ ಕೊಡ್ತಿದ್ದೀರಲ್ಲ? ಈ ಪಾವ್ನಿ ಮೆತ್ತಗೆ ಮಾತಾಡು ಅಂದ್ರೆ ಜೋರಾಗೆ ಮಾತಾಡ್ತಿದ್ಯಲ್ಲ. ಏನು ಒಟ್ನಲ್ಲಿ ನಮ್ಮಿಬ್ಬರನ್ನ ಸಿಕ್ಕಾಕಿಸ್ಬೇಕು ಅನ್ಕೊಂಡಿದ್ಯಾ? ಹ? ಸಿಕ್ಕಾಕ್ಸೋದಾ? ಓ, ಅಂದ್ರೆ ಸಿಕ್ಕಾಕೊಳ್ಳೋ ಮಟ್ಟಕ್ಕೆ ಬೆಳ್ದಿದೆ ನಿಮ್ ಲವ್ವಿ ಡವ್ವಿ. ಏ, ಹಾಗೇನೂ ಇಲ್ಲ. ಸುಮ್ನೆ ಏನೇನೋ ಗಾಸಿಪ್ ಕ್ರಿಯೇಟ್ ಮಾಡ್ಬೇಡ ಅಂತಿರೋದು. ನನಗ್ ಗೊತ್ತಿಲ್ತರ ಹಾಗೆ ಏನ್ ನಡೆಸ್ತಿದ್ದೀರಾ ನೀವಿಬ್ರು? ಪಾವ್ನಿ, ನಮ್ ಟೆನ್ಷನ್ ನಮಗೆ, ನಿನಗ್ ತಮಾಷೆನಾ? ಟೆನ್ಷನ್ನ? ಏನು? ಅದು ಚಿಕ್ಕಿ ದೇವಕಿ ಅಮ್ಮನ ಹತ್ರ ಏನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕು ಅಂತ ಬಂದ್ರು. ನನ್ನನ್ನು ಹೊರಗೆ ಕಳಿಸ್ಬಿಟ್ರು. ಅವ್ರು ಏನ್ ಮಾತಾಡ್ತಾರೋ ಏನೋ ಅಂತ ಟೆನ್ಷನ್ ಆಗ್ತಿದೆ. ಹೌದಾ? ನಾನು ಪ್ರಾರ್ಥನಾ ಅಡಿಗೆ ಮನೇಲಿದ್ವಿ, ಅದನ್ನೇನಾದ್ರೂ ಅವ್ರು ನೋಡ್ಬಿಟ್ರಾ ಅಂತ ಡೌಟ್ ಆಗ್ತಿದೆ. ಅಕ್ಕ, ಏನಾಯ್ತು? ಮಾತಾಡ್ಬೇಕು ಅಂತ ಬಂದ್ರಿ, ಪ್ರಾರ್ಥನೆ ವಿಷಯ ಅಂದ್ರಿ, ನನ್ನಿಂದ ಭಾಷೆನೂ ತಗೊಂಡ್ರಿ. ಈಗ ಮೌನವಾಗಿದ್ದೀರಾ? ಏನ್ ಹೇಳಿ ಅಕ್ಕ? ದೇವ್ಕಿ, ನಾನೇನೋ ಹೇಳ್ತೀನಿ, ಆದ್ರೆ ನೀನ್ ಅದನ್ನ ನಡೆಸ್ಕೊಡ್ತೀಯೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಭಾಷೆ ಕೊಟ್ಟ ಮೇಲೆ ಮಾಡದೇ ಇರ್ತೀನ ಅಕ್ಕ? ಅದು ನಮ್ಮ ಪ್ರಾರ್ಥನೆಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾನು ಮಾಡಲ್ವಾ? ಹೇಳಿ ಅಕ್ಕ, ಅದೇನು ಅಂತ. ಓಕೆ, ಹೇಳ್ತೀನಿ. ಅದು ನಮ್ ಪ್ರಾರ್ಥನನ್ ಮದ್ವೆ ಮಾಡ್ಬೇಕು ಅಂತ ಯೋಚಿಸ್ತಿದ್ದೆ.
ದೇವ್ಕಿ, ಯಾಕೆ ಶಾಕಾಗಿ ನಿಂತ್ಬಿಟ್ಟೆ? ಏನಾದ್ರೂ ಮಾತಾಡು. ಪ್ರಾರ್ಥನನ್ ಮದ್ವೆ ವಿಚಾರ ಅಂದೆ, ಅದು ನಿನಗೆ ಶಾಕ್ ಆಗೋ ವಿಷಯನಾ? ಯಾಕೆ ದೇವ್ಕಿ ನಗ್ತಾ ಇದೆಯಲ್ಲ? ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ? ಅಲ್ಲ ಅಕ್ಕ, ನೀವು ಬಿಲ್ಡಪ್ ಕೊಟ್ಟಿದ್ ನೋಡಿ ಏನ್ ಹೇಳ್ತೀರೋ ಅನ್ಕೊಂಡ್ಬಿಟ್ಟಿದ್ದೆ. ಇಷ್ಟಿನ ವಿಷಯ? ಇದಕ್ ಬೇರೆ ಭಾಷೆ ತಗೊಂಡ್ ನೀವು ಇಷ್ಟೊಂದು ಪೀಠ್ಗೆ ಹಾಕ್ಬೇಕಾಗಿತ್ತ? ನೇರವಾಗಿ ಹೇಳ್ಬೋದಾಗಿತ್ತು ತಾನೆ. ನಿನಗಿದು ಇಷ್ಟನಾ ಅನಿಸ್ತಿದೆ, ಆದ್ರೆ ನನಗೆ ಇದು ದೊಡ್ಡ ಅಡ್ವೆಂಚರ್ ಥರ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ನಿನಗೂ ನಿನ್ ಗಂಡನ್ಗೂ ಪ್ರಾರ್ಥನನ್ ಮದ್ವೆ ಮಾಡೋ ಯೋಚನೆನೇ ಇಲ್ವಲ್ಲ? ಹಾಗಲ್ಲ ಅಕ್ಕ, ಅದೇನು ಅಂದ್ರೆ ನಿನ್ ಕಾರಣಗಳೆಲ್ಲ ನನಗೆ ಬೇಕಾಗಿಲ್ಲ ದೇವ್ಕಿ. ನಿಂದ್ ಬರೀ ಮಾತಿನ ಪ್ರೀತಿ ಅಲ್ಲ ಅಂತ ಪ್ರೂವ್ ಮಾಡು. ಕೊಟ್ಟ ಮಾತನ್ನ ಉಳಿಸ್ಕೊ.